ಏನು ಶಶಾಂಕ್ ಮಹಾರಾಜರು ಬೆಂಗಳೂರಿಗೆ ಬಂದ ತಕ್ಷಣ ಮನೆಗೆ ಬರೆದ ನೇರವಾಗಿ ಇಲ್ಲಿ ಬಂದ್ಕೊಂಡು ಅರ್ಜೆಂಟಾಗಿ ಮಾತ್ರ ಫೋನ್ ಮಾಡಿದ್ರಲ್ಲ, ಏನು ವಿಷಯ ಕರೆದಿದ್ದು? ರಕ್ಷಿತಾ, ನಿನಗೆ ಕೋಪ ಬಂದಿದೆ ಅಂತ ಗೊತ್ತು, ಅದಕ್ಕೆ ಸಾರಿ ಕಣೆ. ನೀ ಸಾರಿ ಅಂತ ಹೇಳ್ಕೊಂಡು ಹಾಗೆ ಹೀಗೆ ಮಸ್ಕ ಹೊಡೆದ್ರೆ ನಾ ಕಡೆ ನೀರಾಗಿ ಬಿಡ್ಬೇಕಾ? ನನಗೆ ಎಷ್ಟು ಸಿಟ್ಟು ಬಂದಿದೆ ಅಂದ್ರೆ, ನನಗೆ ಬಂದಿರೋ ಸಿಟ್ಟಿಗೆ ನೀವು ಯಾವ ರೀತಿ ಶಿಕ್ಷಣ ಕೊಡ್ತೀರಾ? ನಿನ್ನನ್ನು ಕೋಪನ ಯಾಕೆ ಬರ್ಬೇಕು ಅಂತ ಕೋಪ? ನೋಡು, ನೀ ನನ್ನ ಬರ್ಡೇಗೆ ಬಂದಿಲ್ಲ ಅಂತ ನಿನ್ ಮೇಲೆ ಕೋಪದ ಬದಲು ನನಗೆ ಸಿಕ್ಕಾಪಟ್ಟೆ ಗೌರವ ಹೆಚ್ಚಾಗ್ಬಿಟ್ಟಿದೆ ಕಣೋ. ನಾನು ನಿನ್ನ ಬರ್ತ್ಡೇ ಬಂದಿಲ್ಲ ಅಂತ ನಿನಗೆ ಕೋಪ ಬರದೆ ಆಮೇಲೆ ಗೌರವ ಹೆಚ್ಚಾಗಿ ಎಸ್, ಯಾಕೆ ಅಂತ ಕೇಳು. ಕಾರಣ ಇದೆ ನೋಡು. ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಗಳು ತಮಗೆ ಹುಟ್ಟೋ ಮೊದಲನೇ ಮಗು ಗಂಡು ಮಗುನೇ ಆಗ್ಬೇಕಂತ ಆಸೆ ಪಡ್ತಾರೆ. ಸೊ ಯಾಕೆ ಹೇಳೋಣ, ಅವ್ರ ದೃಷ್ಟಿಯಲ್ಲಿ ಗಂಡು ಮಗು ಹುಟ್ಟಿದ್ರೆ ಮುಂದೆ ಬೆಳೆದು ದೊಡ್ಡವನಾದ್ಮೇಲೆ ಒಳ್ಳೆ ಉದ್ಯೋಗಕ್ಕೆ ಸೇರಿ ಅವರಿಗೆ ಉತ್ತಮ ಹೆಸರನ್ನು ತಂದು ಕೊಡ್ತಾನೆ, ಸಾಯೋ ಕಾಲದಲ್ಲಿ ಆಸರೆಯಾಗಿರ್ತಾನೆ ಅಂತ ಅವರ ಗಾಢವಾದ ನಂಬಿಕೆ. ಸರಿತಾನೆ? ನೋಡು, ತಂದೆ ತಾಯಿಗಳು ಗಂಡು ಮಗುನೇ ಬೇಕು ಅಂತ ಆಸೆ ಪಟ್ಟು ಗಂಡು ಮಗು ಆದ್ರೆ ತುಂಬಾ ಸಂತೋಷ ಪಡ್ತಾರೆ. ನೀನು ಅದರಂತೆ ಬೆಳೆದು ದೊಡ್ಡವನಾಗಿ ನನ್ನ ಜವಾಬ್ದಾರಿಯನ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ನನ್ನ ಬರ್ತಡೇ ಕೂಡ ಲೆಕ್ಕಿಸ್ದೆ ಬೆಂಗಳೂರಿಗೆ ಕೆಲಸ ಹುಡುಕಿಲ್ಲ. ಆಗ ಅರ್ಥ ಆಯ್ತು, ವಾವ್, ನಾನು ಮದುವೆ ಆಗೋ ಹುಡುಗನಿಗೆ ಜವಾಬ್ದಾರಿ ಅಂದ್ರೆ ಎಷ್ಟೊಂದು ಇಷ್ಟ. ತಂದೆ ತಾಯಿ ಹೆಂಡತಿ ಮಕ್ಕಳು ಅಂತ ಅವ್ರ ಮುಂದೆ ಖಂಡಿತವಾಗಿ ನಿಭಾಯಿಸೋಣ ಅಂತ ನಿನ್ ಮೇಲೆ ಪ್ರೀತಿಗಿಂತ ಗೌರವ ಹೆಚ್ಚಾಗಿ ನಾನು ಪ್ರೀತಿಯಿಂದ ಕೋಪ ಮಾಡ್ಕೊಂಡಿದ್ದೆ ಅಂತ ನಾನು ತಿಳ್ಕೊಂಡಿದ್ದೆ. ನೀನಿದ್ರೆ ನನ್ನ ಮೇಲೆ ಗೌರವ ಹೆಚ್ಚಾಗಿದೆ ಅಂತ ನನ್ನ ಬೆನ್ ತಡ್ತಾ ಇದೀಯ. ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಈ ಕಷ್ಟ ನಿವಾರಣೆ ಆಗ್ಬೇಕಂದ್ರೆ ಆಗ್ಬೇಕು ಅಂದ್ರೆ ನೀನ್ ನನ್ನ ಜೊತೆಗೆ ಸೇರಿ ಸೇರಿ ಒಂದು ಪ್ರೇಮ ಗಾನವನ್ನ ಆಡ್ಬೇಕು. ಅಷ್ಟೇ ತಾನೇ. ಸೊ ಇಬ್ರು ಹಾಡೋಣ, ಓಕೆ?